ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾವು ಈಸಿಯಾಗಿ ಎಗ್ ರೈಸ್ ಕಾಣಬೇಡಮ್ಮ ನೀನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಈಸಿಯಾಗಿ ಎಗ್ ರೈಸ್ ಹೆಂಗೆ ಮಾಡೋದು ನಾನು ಹೇಳಿ ತಿಳ್ಕೊಂಬ. ತುಂಬ ಈಸಿ, ಮನೇಲಿ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತೋ ಅದರಲ್ಲೇ ಮಾಡೋದು. ಸ್ವಲ್ಪ ಹೆಲ್ದಿಯಾಗಿ ಮಾಡುವ, ಯಾವ ಸಾಸ್ ಎಲ್ಲ ಯೂಸ್ ಮಾಡೋದು ಬೇಡ. ಸಾಸ್ ಇಲ್ಲದೆ ಹೆಲ್ದಿಯಾಗಿ ಹೆಂಗೆ ಎಗ್ ರೈಸ್ ಮಾಡೋದು ನಾನು ಹೇಳಿ ಇವತ್ತಿನ ವ್ಲಾಗಲ್ಲಿ ತಿಳ್ಕೊಂಬನಿ. ಎಗ್ ರೈಸಿಗೆ ನಾನು ಫಸ್ಟ್ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ. ಆ ಮಸಾಲೆ ಬೇಕಾದ ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನಿಲ್ಲ 4 ತಗೊಂಡಿದೆ, 5 ತಗೊಂಡಿದೆ. ಒಂದು ಹತ್ರ 1.5 ಸಿಟಿಯಷ್ಟು ಎಗ್ ರೈಸ್ ಬಗ್ಗೆ ಹಾಕೋಕ್ಕೆ. ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟು ತಗೊಂಡಿದೆ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡ್ಬೇಕು. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಲೈಕ್ ಬರುತ್ತೆ ಟೇಸ್ಟ್ ಇದ್ರದ್ದು. ಸೊ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಪ್ಪ ಬನ್ನಿ. ಸೊ ಇದಿಷ್ಟಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋದಿದೆ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಲೈಕ್ ಬರುತ್ತೆ. ಹಾಕಿ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಈ ಥರ ಇದು ಪೇಸ್ಟ್. ಇದು ನಾನು ಕಣ್ಣು ಹಾಕ್ತೆ, ಇಷ್ಟಪ್ಪ ಬೇಡ ಅನಿಸ್ರೆ ನನ್ನ ಕಣ್ಣಿಗೆ ಅಂದರೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕ್ತೆ. ನಾನು ಯಾವುದನ್ನು ಅಳತಿ ಹಾಕೋದಿಲ್ಲ, ನನ್ನ ಕಣ್ಣು ಅಳತಿ. ಅದಕ್ಕೆ ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಕೊಚ್ಕೊಂಡಿದೆ, ಒಂದೇ ಒಂದು ಹಸಿಮೆಣಸು, ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು, ಸ್ವಲ್ಪ ಇಷ್ಟ ತಗೊಂಡಿದೆ ಗಾರ್ನಿಷಿಗೆ. ಇದರಲ್ಲೇ ಜಾಸ್ತಿ ಹಸಿಮೆಣಸು ಇಟ್ಟಿದ್ದಾರೆ, ನಾನು ಒಂದೇ ಒಂದು ತಗೊಂಡಿದ್ದೆ. ಈರುಳ್ಳಿನ ನೀವು ಹಾಕೋದಕ್ಕೆ ಇದ್ರ ಮೇಲೆ ಫಂಗಸ್ ಇರುತ್ತೆ, ಸೊ ಅದನ್ನು ತೊಳೆದು ಹಾಕಿ ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಸೊ ಇವಾಗ ಈಸಿಯಾಗಿ ಎಗ್ ರೈಸನ್ನ ಹೆಂಗೆ ಮಾಡೋದು ನೋಡಿ ರೈಸ್. ಈಗ ನಾನು ಎಕ್ಸ್ಟ್ರಾ ಮೊಟ್ಟೆನ ಬೀಟ್ ಮಾಡ್ತಿದ್ದೆ, ಇಲ್ಲಿ ನಾನು 5 ಮೊಟ್ಟೆ ತಗೊಂಡಿದ್ದೆ. ಇದನ್ನು ಎಕ್ಸ್ಟ್ರಾ ಬೇಯಿಸಿ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೆ. ಎಗ್ ರೈಸಲ್ಲಿ ಎಗ್ ಸಿಕ್ಕುತ್ತಿಲ್ಲ, ಅದನ್ನು ಹಾಕಿಬಿಟ್ರೆ ಅದಕ್ಕೆ ಬೆಸ್ಟ್ ಒಂದ್ಸಲ ಬೀಟ್ ಮಾಡಿ ರೈಸ್. ಫಸ್ಟ್ ನಾನು ಒಂದು ಬಾಣಲಿ ಬೆಚ್ಕೊಂಡಿದೆ. ಬೀಟ್ ಮಾಡಿಟ್ಕೊಂಡಿದ್ದು ಈ ಎಗ್ ಇತ್ತಲ್ಲ ಅದನ್ನು ಎಕ್ಸ್ಟ್ರಾ ಬೇಯಿಸ್ಕೊಂಡೆ, ಅಂದರೆ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಇದು ಬಾಣಲಿ ಬೆಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಬ. ನಾನು ಯೂಶ್ವಲಾಗಿ ಯೂಸ್ ಮಾಡೋದು ತೆಂಗಿನೆಣ್ಣೆ. ತೆಂಗಿನೆಣ್ಣೆ ನೀರೆಲ್ಲ ಈಗ ಮೊಟ್ಟೆ ಹಾಕಿದೆ. ತುಂಬ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ, ಅಂದರೆ ತುಂಬ ಹೊತ್ತು ಕಾಯಿಲಿ. ಇದೆಲ್ಲ ಒಂದು ಈಗಲೇ ನೀವು ತುಂಬ ಕಲಸಿ ಬಿಟ್ಟರೆ ಹೊಡಿ ಹಾಕೋಕ್ಕಾಗ. ತುಂಬ ಲೋ ಫ್ಲೇಮಲ್ಲ ಸ್ವಲ್ಪ ಕಾಯಿಲಿ. ಸೊ ಈ ಥರ ಪತಿಗೆ ಒಂದು ಸ್ವಲ್ಪ ಹಿಂಗೆಲ್ಲ ಮಾಡಿ ಜಸ್ಟ್ ಹಿಂಗೆ ಇದು ಮಾಡ್ಕೊಂಡು ಅಷ್ಟೇ, ತುಂಬ ಹೊಡಿ ಮಾಡ್ಕೊಂಬೇಡಿ. ಬಟ್ ಚಂದ ಮಾಡಿದ್ದನ್ನು ಬೇಯಿಸ್ಕೊಂಡಿಗೆ ಅದೊಂದು ಹಚ್ಚಿ ಎಲ್ಲ ಮಾಡಿ ಮಾಡಿ. ಈ ಥರ ಆದಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಟಿದ್ದೀನಿ. ಸೊ ಗೈಸ್ ಇದನ್ನು ಒಂದು ಪ್ಲೇಟಿಗೆ ಎತ್ತಿಡಿ. ಸೊ ಗೈಸ್ ಅದೇ ಬಾಂಡಿನ ಇಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡಬೇಕು. ನಾನಿಲ್ಲಿ ಇದಕ್ಕೆ ನಾನಿನ್ನು
ಒಂದೇ ಒಂದು ಹಸಿಮೆಣಸನ್ನ ಹಾಕಿದ್ದೆ. ಅದಾದ್ಮೇಲೆ ಈರುಳ್ಳಿ, ಈರುಳ್ಳಿ ತುಂಬ ಡೀಪ್ ಎಲ್ಲ ಫ್ರೈ ಮಾಡೋಕೆ ಹೋಗಬೇಡಿ, ನಾರ್ಮಲ್ ಇಷ್ಟೇ ಫ್ರೈ ಆಗ್ತಾ ಸಾಕು ಎಗ್ ರೈಸಿಗೆ. ಇದಾದ್ಮೇಲೆ ನಾವು ಆಲ್ರೆಡಿ ಮಾಡ್ಕೊಂಡಿದ್ದು ಈ ಶುಂಠಿ ಹಸಿಮೆಣಸು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀರ, ಅದನ್ನು ಸ್ವಲ್ಪ ಹಾಕ್ತಿದೆ. ಇದೇ ನಿಮಗೆ ಒಳ್ಳೆ ಟೇಸ್ಟ್ ಕೊಡಿ. ನಾನೇನು ಪೂರ್ತಿ ಹಾಕ್ತಿದ್ರೆ ಜಾಸ್ತಿ ಹಾಕಿಲ್ಲ ಅನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ಹಸಿ ಬಸ್ತಿ ಹಾಕೋ ತನಕ ಹುರ್ಕೊಳ್ಳಿ ಸಾಕು. ಈಗ ನಾವು ಆಲ್ರೆಡಿ ಮಾಡಿಟ್ಕೊಳ್ಳೋ ರೈಸನ್ನು ಇದಕ್ಕೆ ಹಾಕ್ತಿದ್ದೆ. ಪೆಪ್ಪರ್ ಪೌಡ್ರು, ಅದಾದ್ಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿ ನಾನು ಒಳ್ಳೆ ಮಿಕ್ಸ್ ಕೊಡ್ಕೊ. ಗೈಸ್ ಒಂದು ಮಿಕ್ಸ್ ಕೊಟ್ಟ ಮೇಲೆ ನಾವು ಮಾಡಿಟ್ಕೊಂಡಂತಹ ಎಗ್ ಫ್ರೈನ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಹಾಗೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಸೊ ಗೈಸ್ ತುಂಬ ಪ್ಲೇನ್ ಆಯಿತು, ನಾನು ಹೇಳಿ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕಿದ್ದೆ, ಜಾಸ್ತಿ ಬರಲಿ. ಇವತ್ತಿನ ಈ ವ್ಲಾಗಲ್ಲಿ ಈಸಿ ಎಗ್ ರೈಸ್ ಹೆಂಗೆ ಮಾಡೋದು ನಾನು ಹೇಳಿ ತಿಳ್ಕೊಂಬ. ತುಂಬ ಈಸಿ, ಮನೇಲಿ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅದರಲ್ಲೇ ಮಾಡೋದು. ಸ್ವಲ್ಪ ಹೆಲ್ದಿಯಾಗಿ ಮಾಡೋ, ಯಾವ ಸಾಸ್ ಎಲ್ಲ ಯೂಸ್ ಮಾಡೋದು ಬೇಡ, ಸಾಸ್ ಇಲ್ಲದೆ ಹೆಲ್ದಿಯಾಗಿ ಹೆಂಗೆ ಎಗ್ ರೈಸ್ ಮಾಡೋದು ನಾನು ಹೇಳಿ ಇವತ್ತಿನ ವ್ಲಾಗಲ್ಲಿ ತಿಳ್ಕೊಂಬ ಬನ್ನಿ. ಡಿಪ್ರೆಷನ್ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ತಾ ಇಲ್ಲ ನಾನು, ಅದನ್ನು ತುಂಬಾ ಖಾರ ಆಯ್ತು ಅನ್ಕೊಂಡೆ. ಸೊ ಇವಾಗ ನಾನು ಟೇಸ್ಟ್ ಮಾಡಿದ್ರೆ ಹೆಂಗೆ ಅಂತ ಹೇಳಿ. ಲೈಕ್ ಇದು ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ, ಜಾಸ್ತಿ ಅಂತ ಇಂಗ್ರೀಡಿಯೆಂಟ್ಸ್ ಇಲ್ಲ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರೆಂಬ ಗಾದ ನಂಬಣ್ಣ.